ಒಲಿದವರೆಂಬೆ, ಬೈದವರೆಲ್ಲ ಬಂಧುಗಳೆಂಬೆ, ನಿಂದಿಸಿದವರೆಲ್ಲ ತಂದೆ ತಾಯಿಗಳೆಂಬೆ, ಆಳಗೊಂಡವರೆಲ್ಲ ಆಳುವವರೆಂಬೆ, ಜರಿದವರೆಲ್ಲ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆಲ್ಲ ವನ್ನಶೂಲದ ಲಿಕ್ಕಿದರೆಂಬೆ, ಪ್ರಾತಸ್ಮರಣೀಯ ರೇಣುಕಾದಿ ಪಂಚಾಚಾರ್ಯರನ್ನ ಬಸವಾದಿ ಪರಮತರನ್ನ ಹನಗಲ್ ಕುಮಾರೇಶ್ವರ ಮಂದಾದಲ್ಲಿ ಸ್ಮರಿಸಿ, ಗ್ರಾಮದ ಆರಾಧ್ಯ ದೈವನಾಗಿರುವಂತಹ ಷಣ್ಬಸವೇಶ್ವರ ಮಂದಾದಲ್ಲಿ ಸ್ಮರಿಸಿ, ಈ ಒಂದು ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ನಮ್ಮ ಭಾಗದ ತ್ರಿಕಾಲ ಪೂಜಾನಿಷ್ಠರು ಹಾಗೂ ಎಲ್ಲ ಭಕ್ತರ ಪ್ರೀತಿಯ ಗುರುದೈವರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ವಿಜಯ ಮಹಾಂತೇಶ್ವರ ಮಹಾಸ್ವಾಮಿಗಳ ಪಾದಪದ್ಮಕ್ಕೆ ಪ್ರಣಾಮವನ್ನು ಸಲ್ಲಿಸಿ, ಹಾಗೂ ನೇತೃತ್ವವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಮಕ್ಕಳೇ ಪರಮ ಪೂಜರಲ್ಲಿ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸಿ, ಇದೆಲ್ಲ ಇದೆ ಅದರಿ ಪ್ರೆಸೆಂಟ್ ಅದೀರಾ ಇದೀರಪ್ಪ ಅಂತ ಕೈ ಅದಾವ, ಕೈ ಎತ್ತ ಮ್ಯಾಗ, ಕೈ ಮ್ಯಾಗ ಜೋರ ಚಪ್ಪಾಳೆ ಫಸ್ಟ್ ಖಾತ್ರಿ ಮಾಡ್ಕೊಂಡು ಇವ ಇಲ್ಲಿ ಕುತ್ಕೊಂಡ್ರೆ ಯಾರು ಬೇಡ ಅಂತಾರ ನಿಮ್ಗೆ. ಬರ್ರಿ ಈ ಕಡೆ ಬರ್ರಿ, ಕಟ್ಟಿ ಅಲ್ಲಿ ಕಟ್ಟಿ ಮ್ಯಾಗ ಕುಂತಾರ, ಈ ಕಡೆ ಬರ್ರಿ ಫಸ್ಟ್ ಕಟ್ಟಿ. ಹೌದಿಲ್ಲ? ಈಗ ನಮ್ಮ ಹುಡುಗರು ಮುಂದೆ ಕುಂತಾರ, ಇವಕ್ಕೊಂದು ಚಿಂತೆ ಏನಪ್ಪಾ ಅಂತಂದ್ರೆ ಸಣ್ಣವ್ರಿದ್ದಾಗ ಪಿಪಿ ಚಿಂತೆ, ಸಣ್ಣ ಹುಡುಗರಿಗೆ ಪಿಪಿ ಚಿಂತೆ, 18-20 ವಯಸ್ಸು ಬಂತಂದ್ರೆ ವಾಟ್ಸಪ್ ಡಿಪಿ ಚಿಂತೆ, ಸಣ್ಣವರಿಗೆ ಪಿಪಿ ಚಿಂತೆ, 18-20 ವಯಸ್ಸಿಗೆ ವಾಟ್ಸಪ್ ಡಿಪಿ ಚಿಂತೆ. ಇನ್ನು ಏಪ್ರಿಲ್ ಮೇ ಬಂತಂದ್ರೆ ನಮ್ಮ ಹುಡುಗರಿಗೆ RCB ಟ್ರೋಫಿ ಚಿಂತೆ, ಗೆದ್ದು ಬಿಟ್ರು ವಿಚಾರ ಇಲ್ಲ. ಇನ್ನು ನಮ್ಮ ಮಂದಿಗೆ ಇನ್ನ ಡೇಟಾ ಅನೌನ್ಸ್ ಆಗಿಲ್ಲ, ಜಡ್ಪಿ ಟಿಪಿ ಚಿಂತೆ. ಇವು ಓಸು ಚಿಂತೆ ಮಾಡ್ಕೊಂತ ಹೋದ್ರೆ BP ಚಿಂತೆ. ಒಂದ್ ಹೇಳ್ತೀನಿ ಕೇಳ್ರವ, ನಾವು ಈ PP ಚಿಂತಿ, DP, ZP, TP, BP, ಟ್ರೋಫಿ ಚಿಂತಿ ಬಿಟ್ಟು ಯಾಪಿಯಾಗಿರ್ಬೇಕಂದ್ರೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ಯಾಪಿಯಾಗಿರ್ಲಿಕ್ಕೆ ಸಾಧ್ಯ ಆಗ್ತದಲ್ಲ. ನಾನು ಎಲ್ಲಿಂದ ಬಂದೆ, ಬರ್ಬೇಕಾದಂತ ಸಂದರ್ಭದೊಳಗಡೆ ತಾವೆಲ್ಲ ಪರಿಶ್ರಮ ಪಟ್ಟು ನಿಂದಿಸಿರುವಂತ ಮಹಾರಥವನ್ನು ನೋಡಿದೆ ನಾನು. ಆ ರಥ ನೋಡಿ, ಆ ತೇರ್ ನೋಡಿ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ಈ ಕೊಪ್ಪಳದ ತೇರು ಇಲ್ಲಿ ನಿಂತೈತ, ನಿಲಗಲ್ ತೇರು ಇಲ್ಲಿ ನಿಂತೈತ ಎನ್ನುವ ರೀತಿ ಒಳಗಡೆ ಅಷ್ಟು ಬಹಳ ಅದ್ಭುತವಾಗಿ ಆ ರಥ ಎಲ್ಲ ನಿರ್ಮಾಣ ಆಗೈತಪ್ಪ ಅಂತಂದ್ರೆ ಅದಕ್ಕೆ 2 ವರ್ಷದ ಪರಿಶ್ರಮ ಐತೆ ನಿಮ್ಮೆಲ್ಲರದು. ಯಾಕಪ್ಪ, ನಾನು ಕಾರ್ಯಕ್ರಮಕ್ಕೆ ಬಂದಾಗ ಸಹಿತ ನಮ್ಮ ಶಿವನಾಗಯ್ಯರ್ ಅವಾಗಿಂದನೂ ಕೂಡ ಪರಿಶ್ರಮ ಹಾಕೊಂತ ತಗೊಂಡ್ಬಂದು ಇವತ್ತು ಆ ರಥ ನಿಂತೈತಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ದುಡಿದ ಕೈಗಳಿಗೆ ಕೂಡ ಶರಣಾರ್ಥಿಗಳನ್ನ ಸಲ್ಲಿಸ್ತೀನಿ ಅನ್ನುವಂಥದ್ದು ಹೇಳ್ತೀನಿ. ಹೆಚ್ಚು ಮಾತಾಡಲ್ಲ, 2 ಮಾತು ಮಾತಾಡ್ತೀನಿ. ಈಗ ನಿಮ್ ಊರಾಗ ಪುರಾಣ ಇಟ್ಟಾರ, ಎಷ್ಟು ದಿನ ಇಟ್ಟಾರ? 21 ದಿನ ಇಟ್ಟಾರ. ಯಾಕೆ ಇಟ್ಟಾರ ಪುರಾಣ ಗೊತ್ತಾಯ್ತಾ? ಒಂದ್ ಮಾತನ್ನ ಹೇಳ್ತೀನಿ ಕೇಳ್ರಲ್ಲಿ. ಈಗ ನಿಮ್ ಊರಾಗ ಫಿಲ್ಟರ್ ನೀರ್ ಐತಲ್ರಿ? ಐತಾ? ಅದನ್ನ ರೆಡಿ ಮಾಡಿ ರಜರ್ ಫಿಲ್ಟರ್ ನೀರ್ ಕೆಟ್ಟೈತಲ್ಲ. ಈಗ ಒಂದೊಂದು ಊರೊಳಗಡೆ ಫಿಲ್ಟರ್ ನೀರ್ ಇರುತ್ತೆ. ಯಾಕೆ ಫಿಲ್ಟರ್ ನೀರ್ ಇಟ್ಟಿರ್ತಾರಪ್ಪ ಅಂತಂದ್ರ ಕೆಟ್ಟ ನೀರನ್ನ ಫಿಲ್ಟರ್ ಮಾಡಕ್ಕಾಗಿ ಶುದ್ಧ ನೀರಿನ ಘಟಕ ಅಂತ ಇಟ್ಟಿರ್ತಾರೆ. ಯಾಕೆ ಇಟ್ಟಿರ್ತಾರಪ್ಪ ಅಂತಂದ್ರೆ ಕೆಟ್ಟ ನೀರನ್ನ ಫಿಲ್ಟರ್ ಮಾಡಕ್ಕಾಗಿ ಶುದ್ಧ ನೀರಿನ ಘಟಕ ಅಂತ ಇಟ್ಟಿರ್ತಾರ. ಮತ್ ನಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಮನಸ್ಸುಗಳನ್ನ ಫಿಲ್ಟರ್ ಮಾಡಕ್ ಯಾವ್ದೈತಪ್ಪ ಅಂತಂದ್ರೆ ನಿಮ್ಮ ಶರಣಬಸವೇಶ್ವರ ಪುರಾಣ ಕಾರ್ಯಕ್ರಮ ಐತೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗ್ತದೆ. ಒಮ್ಮೆ ಒಬ್ಬ ವ್ಯಕ್ತಿ ತಲೆ ಮ್ಯಾಗ ಕೈ ಹೊತ್ಕೊಂಡು ಕೂತ್ಕೊಂಡಿದ್ನ, ಮನೆ ತಲೆ ಮ್ಯಾಗ ಕೈ ಹೊತ್ಕೊಂಡು ಕೂತ್ಕೊಂಡಿದ್ನಂತ. ತಲೆ ಮ್ಯಾಗ ಕೈ ಹೊತ್ಕೊಂಡು ಕುತ್ಕೊಂಡು ಅನ್ಕೊಂಡಿದ್ನಂತ, ಜೀವನ ಬ್ಯಾಸರ ಆಗೈತೆ ನನಗ, ದೇವ್ರನ್ನೊಂದು ನನಗೇನು ಕೊಟ್ಟಿಲ್ಲ, ನಾನು ಯಾಕೆ ಜೀವನ ಸಾಗಿಸ್ಲಿ ಅಂತ ಭಾಳ ಬೇಜಾರಿಂದ ಬೇಸರ ಮಾಡ್ಕೊಂಡು ಮನ್ಯಾಗ ಕುಂತಿದ್ನಂತ. ಹಿಂಗ್ ಮನ್ಯಾಗ ಕುಳಿತಂತ ಸಂದರ್ಭದೊಳಗಡೆ ಮತ್ತೆ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಇದ್ರು. ಆ ಹೆಂಡತಿ ಬಂದು ಅಂತಾಳ, ಅಲ್ರಿ ದಿನನಿತ್ಯ ನೀವು ಕೆಲ್ಸಕ್ಕೆ ಹೋಗೋರು, ನಿಮ್ಮ ಕೆಲ್ಸಕ್ಕೆ ನೀವು ಹೋಗೋರು, ಮತ್ತು ನೀವು ಹಿಂಗೆ ಜೀವನ ಬ್ಯಾಸರ ಆಗೈತೆ ಅಂತ ಕುಂತ್ಕೊಂಡ್ರ, ನಿಮ್ಮ ನಂಬ್ಕೊಂಡು 3 ಜೀವದವ್ರಿ, ನಾನು ಬೇಕಿದ್ದೀನಿ, ನನ್ನ ಮಕ್ಳು 2 ಅದಾವು, ನೀವು ಹಿಂಗೆ ಕುತ್ಕೊಂಡ್ರೆ ಹೆಂಗ?
ಏನೈತಂತ ಜೀವನ ಸಾಗಿಸ್ಲಿ. ಆ ದೇವರನ್ನು ನನಗೇನು ಆ ದೇವರನ್ನು ನನಗೇನು ಕೊಟ್ಟಾನ ಅಂತ ನಾ ಬದುಕನ್ನ ಸಾಗಿಸ್ಲಿ ಅಂದ ತಕ್ಷಣ ಏನ್ ಮಾಡ್ತಾರೋ ಗುರುಗಳನ್ನ ಕರೀತಾಳ ಮನೆಗೆ. ಗುರುಗಳನ್ನ ಕರೆದು ಹಿಂಗ್ ಮಾಡಾಕತ್ತಾರ ನೋಡ್ರಿ ಗುರುಗಳ ಅಂತ. ಗುರುಗಳು ಬಂದ ತಕ್ಷಣ ಆ ವ್ಯಕ್ತಿನ ಕೇಳ್ತಾರ, ಏನ್ ಸಮಸ್ಯೆ, ಏನಾಗೈತಿ? ಏನಿಲ್ರಿ ಗುರುಗಳ, ಏನೈತಂತ ಜೀವನ ಸಾಗಿಸ್ಲ್ರಿ, ನನಗೆ ಆ ಭಗವಂತ ಅಂತ ಏನು ಕೊಟ್ಟಾನ ಅಂತ ನಾ ಬದುಕನ್ನ ಸಾಗಿಸ್ಲಿ. ಈಗಿನ ಕಾಲದೊಳಗಡೆ ಬದುಕನ್ನ ಸಾಗಿಸ್ಬೇಕು, ಜೀವನವನ್ನ ನಡೆಸ್ಬೇಕಪ್ಪ ಅಂತಂದ್ರೆ ಏನ್ ಬೇಕ್ರಿ? ದುಡ್ಡು ಬೇಕಾಗೈತಿ, ರೊಕ್ಕ ಬೇಕಾಗೈತಿ, ಹೌದಾ? ಈ ದುಡ್ಡು ರೊಕ್ಕ ಅನ್ನೋದು ನನಗೆ ಭಗವಂತ ಕೊಟ್ಟಿಲ್ಲ, ಆತ ನನಗೇನು ಕೊಟ್ಟಿಲ್ಲ, ನಾನು ಯಾಕೆ ಆತನ ಪೂಜಿಸ್ಲಿ ಅಂತ ಅಂದ ತಕ್ಷಣ ಗುರುಗಳು ಒಂದು ಮಾತು ಕೇಳಿದ್ರು, ಭಗವಂತ ನಿನಗೇನು ಕೊಟ್ಟಿಲ್ಲ, ಏನು ಕೊಟ್ಟಾನ? ರೊಕ್ಕ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ನನಗೇನು ಕೊಟ್ಟಾನ್ರಿ ಅಂತ ಅಂದ ತಕ್ಷಣ ಗುರುಗಳು ಒಂದು ಮಾತು ಹೇಳಿದ್ರು, ನಾಳೆ ನಾನು ನಿನಗೆ 20 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ. ಎಷ್ಟ್ರಿ? 20 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ. ಆ 20 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ, ಆ 20 ಲಕ್ಷ ರೂಪಾಯಿ ನಿನಗೆ ಕೊಡ್ತೀನಿ, ಒಂದು ಬಾಂಡ್ ಪೇಪರ್ ಮೇಲೆ ಸಹಿ ಹಾಕ್ಬೇಕು ನೋಡು. ಆಯ್ತು, 20 ಲಕ್ಷ ಬರುತ್ತೆ, ರೈಲ್ವೆ ಅಲ್ಲಿ ಸಹಿ ಮಾಡ್ತೇನೆ, ಆಯ್ತಾಳ್ರಿ ಅನ್ನಂತ ಅಂದ ತಕ್ಷಣ ಮರ್ದಿನ ಆಯ್ತಂತ್ರಿ. ಮರ್ದಿನ ಗುರುಗಳು ಮನೆಗೆ ಬರ್ತಾರ, 20 ಲಕ್ಷ ರೂಪಾಯಿ ಸುಟ್ಕೇಸ್ ತಗೊಂಡ್ಬರ್ತಾರ. ಸುಟ್ಕೇಸ್ ತಗೊಂಬಂದು ಆ ಹುಡುಗನ ಮುಂದೆ ಇಟ್ರಂತ. ಸುಟ್ಕೇಸ್ ತಗೊಂಬಂದು ಆ ಹುಡುಗನ ಮುಂದೆ ಇಟ್ರಂತ. ಆ ಹುಡುಗನ ಮುಂದೆ ಇಟ್ಟ ಮ್ಯಾಗ ಆ ವ್ಯಕ್ತಿ ಕೇಳಿದ್ರಂತ, ಮತ್ತೆ 20 ಲಕ್ಷ ಇದೆಲ್ಲಪ್ಪ ತಗೋ. ಅವ 20 ಲಕ್ಷ ಹಿಂಗ್ ತಗೊಳಕ್ ಹೋದ್ನಂತ. ಗುರುಗಳು ತಿಳಿದಿರ್ತೀರಿ, ಈ ಬಾಂಡ್ ಪೇಪರ್ ಮ್ಯಾಗ ಸಹಿ ಮಾಡಿ, ಈ ಕೋಡಿ ಬಾಂಡ್ ಪೇಪರ್ ಎದಕ್ ತರ್ತೀರಿ, ಎದಕ್ ಸಹಿ ಮಾಡ್ಬೇಕು ಅನ್ನೋದು ಕೇಳೋದ ಮರೆತು ಬಿಟ್ಟಿರ್ತಾನೆ. 20 ಲಕ್ಷ ಗುಂಗುನ್ಯಾಗ ಬಾಂಡ್ ಪೇಪರ್ ಕೊಡ್ತಾರ, ಪೆನ್ ಕೊಡ್ತಾರ. ಬಾಂಡ್ ಪೇಪರ್ನ ಚಂದ ಬರ್ಕೊಂಡ್ ಬಂದಿರ್ತಾರ ಗುರುಗಳು. ಏನ್ ಬರ್ಕೊಂಡ್ ಬಂದಿರ್ತಾರ ಅಂದ್ರ, 10 ಲಕ್ಷ ರೂಪಾಯಿ ನಿಂದು ಒಂದು ಕಣ್ಣ, 10 ಲಕ್ಷ ರೂಪಾಯಿ ನಂದು ಒಂದು ಕಿಡ್ನಿ ತಕ್ಕೊಂತೀನಿ, ನೀನು ಅನುಮತಿ ಕೋರಿ ನಾನು ಪತ್ರ ಬರ್ತೀನಿ ಅಂತ ಗುರುಗಳು ಬರ್ದಿರ್ತಾರೆ. ಇದನ್ನ ನೋಡಿ ಅವ ಗುರುಗಳಿಗೆ ಬೈತಾರೆ, ಗುರುಗಳು ಹುಚ್ಚಿದ್ರು ಶಾಣೆ ಇದಿರಿ ನೀವು ಅಂತ ಕೇಳಿದ್ವಿ. ಅಲ್ರಿ, ಅದ ಕಣ್ಣ ಕಿಡ್ನಿ ಇತ್ತಂದ್ರೆ 20 ಅಲ್ರಿ, ಇಂತ 30 ಲಕ್ಷ ಕಳಿಸ್ಬೋದು, ಅದನ್ನ ಕೇಳಕತ್ತೀರಲ್ರಿ ನೀವು ಗುರುಗಳಿಗೆ ಬೈದಂತ. ಅದಕ್ಕೆ ಒಂದು ಗುರುಗಳು ಕಿಮ್ಮತ್ತಿನ ಮಾತು ಹೇಳಿದಂತ, ಮತ್ತು ಭಗವಂತ ಏನು ಕೊಟ್ಟಾನ ಅಂತ ನನಗೆ ಕೇಳಕತ್ತಿದ್ದಲ್ಲಪ್ಪ, ನಾನು 20 ಲಕ್ಷ ರೂಪಾಯಿ ಕೊಡಾಕತ್ತೀನಿ ಅಂದ್ರೂ ಕೂಡ ನಿನ್ನ ದೇಹದಾಗಿರ್ತಕ್ಕಂಥ ಅಂಗಾಂಗಗಳನ್ನ ನೀನು ಕೊಡವಲ್ಲ ಅಂದ್ರ ಇದಕ್ಕಿಂತ ಹೆಚ್ಚಿನ ಭಗವಂತ ನಿನಗೇನು ಕೊಡ್ಬೇಕಂತ ಗುರುಗಳು ಕೇಳಿದ್ರು. ವಿಚಾರ ಮಾಡ್ಬೇಕಲ್ಲ, ಭಗವಂತ ಅನ್ನುವಂತ ನಮ್ಗೆಲ್ಲ ಅಂಗಾಂಗಗಳನ್ನ ಕೊಟ್ಟಾನಲ್ಲ, ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗ್ತದಲ್ಲ, ಹೌದಿಲ್ಲ? ಈಗ ನೋಡ್ರಿ, ಈಗ ನಿಮ್ಮ ಊರಾಗ ಖಾಲಿ ಬಾಟಲ್ ಬಿದ್ದಿರುತ್ತೆ, ಕೆಳಗಡೆ ಬಿದ್ದಂತ ಖಾಲಿ ಬಾಟಲ್ನ ಹೋಗಿ ಗುಜರಿ ಅಂಗಡಿಗೆ, ಮುಡ್ಕ ಅಂಗಡಿಗೆ ಕೊಡ್ರಿ, ಎಷ್ಟು ರೂಪಾಯಿ ತಗೊಂತಾರ? 1 ರೂಪಾಯಿ 2 ರೂಪಾಯಿ ತಗೊಂತಾರ. ಅದ ಬಾಟ್ಲಿನ ಒಂದ್ ಸ್ವಲ್ಪ ಚಂದ ತೊಳೆದು ಒಂದ್ ಸ್ವಲ್ಪ ಫಿಲ್ಟರ್ ನೀರು ತುಂಬಿ ರೈಲ್ವೆ ಸ್ಟೇಷನ್ನಾಗ, ಬಸ್ ಸ್ಟ್ಯಾಂಡ್ನಾಗ ಮಾರಿ ಎಷ್ಟು ರೂಪಾಯಿ ತಗೊಂತಾರ? 15-20 ರೂಪಾಯಿ ತಗೊಂತಾರ. ಅದ ಬಾಟ್ಲಿನ ಸ್ವಲ್ಪ ಚಂದ ತೊಳೆದು ದೇಸಿ ಹಾಕೋದು ಹಾಲು ಹಾಕಿ ಮಾರ್ರಿ 25-30 ರೂಪಾಯಿ ತಗೊಂತಾರ. ಅದ ಬಾಟ್ಲಿ ಒಳಗಡೆ ಸ್ವಲ್ಪ ಚಂದ ತೊಳೆದು ದೇಸಿ ಹಾಕೋದು ತುಪ್ಪ ಹಾಕಿ ಮಾರ್ರಿ 600-700 ರೂಪಾಯಿ ತಗೊಂತಾರೆ. ಅಂದ್ರೆ ನಾವು ವಿಚಾರ ಮಾಡಬೇಕು, ಬಾಟಲಿಯ ಬೆಲೆ ಹೆಚ್ಚಾಗಿದ್ದು ಬಾಟಲಿಯಿಂದ ಹೆಚ್ಚಾಗಿಲ್ಲ, ಬಾಟಲಿ ಒಳಗಡೆ ಹಾಕುವ ವಸ್ತುವಿನ ಮೇಲೆ ಬಾಟಲಿಯ ಕಿಮ್ಮತ್ತು ಹೆಚ್ಚಾಗೈತಿ. ಹಂಗ ನಮ್ ದೇಹ ಅಂತಕ್ಕಂಥದ್ದು ಒಂದು ಬಾಟ್ಲಿ ಇದ್ದಂಗ, ಹೆಂಗ ಇಂಥ ಬಾಟ್ಲಿ ಒಳಗಡೆ ಒಳ್ಳೆ ಒಳ್ಳೆ ವಿಚಾರಗಳನ್ನ, ಒಳ್ಳೆ ಒಳ್ಳೆ ವಿಚಾರಧಾರೆಗಳನ್ನ ನಾವು ಅಳವಡಿಸ್ಕೊಂತೀವಲ್ಲ, ಅವಾಗ ನಮ್ಮ ದೇಹದ ಕಿಮ್ಮತ್ತು ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೇನ್ರಿ. ಒಂದು ಕೊನೆಯದಾಗಿ ಹೇಳ್ತೀನಿ, ಈಗ ನೋಡ್ರಿ, ಈಗ ನೀವು ಅಮೇರಿಕಕ್ಕೆ ಹೋಗ್ರಿ, ಅಮೇರಿಕಕ್ಕೆ ಹೋದ್ರೆ ನಮ್ಮ ಡಾಲರ್ ನಡೆಯಲ್ಲ, ನಮ್ಮ ನಾಣ್ಯ ನಡೆಯಂಗಿಲ್ಲ. ಅಲ್ಲಿ ಯಾವ್ದು ನಡೀತು? ಡಾಲರ್ ನಡೀತು. ಯುರೋಪಿಗೆ ಹೋಗ್ರಿ, ಅಲ್ಲಿ ಯಾವ್ದು ನಡೀತು? ಯುರೋ ನಡೀತು. ದುಬೈಗೆ ಹೋದ್ರ ದಿರಮ್ ನಡೀತೈತಿ. ಇಂಗ್ಲೆಂಡಿಗೆ ಹೋದ್ರ ಪೌಂಡ್ ನಡೀತೈತಿ. ಸುಮ್ಮ ವಿಚಾರ ಮಾಡ್ರಿ, ನಾವೆಲ್ಲ ಈ ಜಗತ್ತನ್ನ, ಈ ಪ್ರಪಂಚವನ್ನ ಬಿಟ್ಟು ಮೇಲೆ ಹೋದ್ಮೇಲೆ ಒಂದಿಷ್ಟು ಪೌಂಡ್ ಕೊಡ್ತೀನಿ, ಒಂದಿಷ್ಟು ಡಾಲರ್ ಕೊಡ್ತೀನಿ, ಸ್ವರ್ಗಕ್ಕೆ ಕರ್ಕೊಂಡು ಹೋಗಂದ್ರೆ ಯಾರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ? ನಮ್ಮನ್ನ ಯಾರು ಕರ್ಕೊಂಡು ಹೋಗಲ್ಲ. ಅಂದ್ರೆ ನಾವು ವಿಚಾರ ಮಾಡ್ಬೇಕು, ನಮಗ ಇವೆಲ್ಲವನ್ನ ಬಿಟ್ಟು ಹೋದ್ಮೇಲೆ ಅಲ್ಲಿ ಯಾವ ನಾಣ್ಯ ನಡೀತಪ್ಪ ಅಂತಂದ್ರೆ, ನಾವು ಇದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಪುಣ್ಯದ ನಾಣ್ಯ ಮಾತ್ರ ಅಲ್ಲಿ ನಡೆಯುತ್ತೆ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದ. ನಮ್ಗೆಲ್ಲ ಒಂದು ಪ್ರಶ್ನೆ ಕಾಡ್ತಿರುತ್ತೆ, ಯಾರು ನಿಜವಾದ ಪುಣ್ಯವಂತರು ಅಂತ? ಪುಣ್ಯವಂತರು ಅಂತ ಯಾರಿಗೆ ಕರಿಬೇಕು? ಶೇಕ್ಸ್ಪಿಯರ್ ಒಂದ್ ಕಡೆ ಹೇಳ್ತಾನ, ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್, ಐ ಕ್ರೈಡ್ ವೆನ್ ಐ ಹ್ಯಾಡ್ ನೋ ಶೂಸ್,
ಐ ಸ್ಟಾಪ್ಡ್ ಕ್ರೈಯಿಂಗ್ ವೆನ್ ಐ ಸಾ ಎ ಮ್ಯಾನ್ ವಿತೌಟ್ ಲೆಗ್ಸ್ ಅಂತ. ಅಂದ್ರೆ ಇಲ್ಲ ಅಂತ ಕೊರಗೋದು ಬ್ಯಾಡ್ರಿ, ನಮ್ಮ ಹತ್ರ ಕಾಲು ಇದಾವೆ ಅಂತ ಖುಷಿ ಪಡೋಣ, ಹೌದಿಲ್ಲ? ಸುಮ್ಮ ವಿಚಾರ ಮಾಡ್ರಿ, ನಿನ್ನೆ ಎಷ್ಟೋ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಲ್ಕೊಂಡಿದ್ರು, ಆದ್ರೆ ಇವತ್ತು ಕೆಲ ಜನ ಹೇಳೇ ಇಲ್ಲ. ನಾವೆದ್ದೀವಿ, ಮಾತಾಡಕತ್ತೀವಿ, ಇಷ್ಟು ದೊಡ್ಡ ಕಾರ್ಯಕ್ರಮದೊಳಗೆ ನಾವು ಭಾಗವಹಿಸ್ತೀವಿ ಅಂತಂದ್ರೆ ನಮಗಿಂತ ನಿಜವಾದ ಪುಣ್ಯವಂತರು ಇನ್ಯಾರಿದ್ದಾರೆ ಜಗತ್ತಿನಲ್ಲಿ, ಹೌದಲ್ಲ? ಪುಣ್ಯ ಎನ್ನುವಂಥದ್ದು ನಮ್ಮಲ್ಲಿ ಕಂಡುಕೊಂಡಾಗ ಮಾತ್ರ ನಮ್ಮೆಲ್ಲರ ಬದುಕು ಹಸನಾಗುತ್ತಾ ಎನ್ನುವಂಥದ್ದು ಹೇಳಿ ಒಂದ್ಸರಿ 4 ಮಂದಿ ಹಿರಿಯರು ಕೂತಿದ್ರಂತ. 4 ಮಂದಿ ಹಿರಿಯರು ಕೂತಾಗ ಒಬ್ಬ ಜಾದಗಾರ ಬಂದು ನಾನು ಜಾದೂ ಮಾಡ್ತೀನಿ ಏನಂತ. ಒಬ್ಬ ಜಾದೂಗಾರ ಬಂದು ನಾನು ಜಾದೂ ಮಾಡ್ತೀನಿ ಅಂದ ತಕ್ಷಣ ಹಿರಿಯರು ಪ್ರಶ್ನೆ ಮಾಡಿದ್ರು, ಏನ್ ಜಾದೂ ಮಾಡ್ತೀನಿ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕ ಜಾದೂಗಾರ ಅನ್ನಂತ ನಾನು ಕೆಬ್ಣ ನೋಡ್ಕೊಂಡ್ರಿ ಕಲ್ಲು ಅದಕ್ಕೆ ಹಿರಿಯರು ಅಂದ್ರೆ ಇದೇನ್ ದೊಡ್ಡದು, ಇದೇನ್ ಮಹಾ ಅಂತ ನಮ್ಮ ಊರಿಗೆ ಬಂದಿ ಅಂತ ಕೇಳಿದ್ರಂತ. ಕೇಳಿದ ತಕ್ಷಣ ಅವಾಗ ಗಾಬರಿ ಹಾಕನ, ಅಲ್ರಿ ಹಿರಿಯರ, ನಿಮ್ ಊರಿಗೆ ಜಾದೂ ಮಾಡ್ತೀನಿ ಅಂತೇಳಿ ನಾ ಕಲ್ಲು ನೋಡ್ತೀನಿ, ಕೆಬ್ಣ ನೋಡ್ತೀನಿ, ಡಬ್ಣ ನೋಡ್ತೀನಿ ಅಂತೀನಿ, ಇದೇನ್ ದೊಡ್ಡದು ಅನ್ನಕತ್ತಿರಲ್ರಿ ಹಿರಿಯರ, ಹಿಂಗ್ಯಾಕೆ ಅನ್ನಕತ್ತೀರಿ ಅಂತ ಹಿರಿಯರಿಗೆ ಪ್ರಶ್ನೆ ಮಾಡಿದ್ನಂತ. ಅದಕ್ಕೆ ಹಿರಿಯರು ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರಂತ, ನೋಡಪ್ಪ, ನೀನೇನ ನಮ್ಮ ಊರಿಗೆ ಬಂದು ಕೆಬ್ಣ ನೋಡ್ತೀನಿ, ಡಬ್ಣ ನೋಡ್ತೀನಿ, ಕಲ್ಲು ನೋಡ್ತೀನಿ, ಮಣ್ಣು ನೋಡ್ತೀನಿ ಅಂತ ಅಂದಿರ್ಬೋದಪ್ಪ. ನಮ್ಮ ಊರಾಗ ಗುಡಿ ಕಟ್ಟಂತ ಪಟ್ಟಿ ಕೇಳಿದ್ರೆ ಪಟ್ಟಿನ ನುಂಗ್ಯಾರ, ಜಂತ ಮನೆ ಮಾರೋ ರೊಕ್ಕ ಕೇಳಿದ್ರೆ ಜಂತ ಮನೆ ರೊಕ್ಕನ ನುಂಗ್ಯಾರ, ಗಟರ್ ಮಾಡ್ರಂದ್ರೆ ಗಟರ್ ರೊಕ್ಕನ ನುಂಗ್ಯಾರ, ಅದ್ರ ಮುಂದೆ ಇದ್ಯಾವ ಮಹಾ ಅಂದ್ರಂತ. ಅದಕ್ಕೆ ಹೇಳೋ ಉದ್ದೇಶ ಇಷ್ಟೇ, ನಾವೆಲ್ಲ ಎಂಥ ವ್ಯಕ್ತಿಗಳಾಗ್ಬೇಕಪ್ಪ ಅಂತಂದ್ರೆ ಸದಾವಕಾಲ ದಾನ ಧರ್ಮಗಳು ಮಾಡುವಂತ ವ್ಯಕ್ತಿಗಳು ನಾವಾಗ್ಬೇಕಲ್ಲ. ಅಂತ ದಾನ ಧರ್ಮ ಮಾಡಿದಕ್ಕೆ ಇಂಥ ಒಂದು ತೇರು ನಿಂತೈತಿ ಎನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಈಗಿನ ಕಾಲದಾಗ ಶುದ್ಧ ಮಾಡೋರು ಎಲ್ಲಿ ಇಲ್ರಿ, ಬರೀ ಸುದ್ದಿ ಮಾಡೋರು ಬಹಳ ಮಂದಿ ಆಗ್ಯಾರ. ಶುದ್ಧ ಮಾಡೋರಿಲ್ಲ, ಯಾಕ್ರಿ ಸಜ್ಜಲ? ಶುದ್ಧ ಮಾಡೋರಿಲ್ಲ, ಇಲ್ಲ ಬರೀ ಸುದ್ದಿ ಮಾಡೋರು ಬಹಳ ಮಂದಿ ಆಗ್ಯಾರ. ಹಿಂಗ ಕುಡ್ಸೋರು ಇಲ್ರಿ, ಹಿಂಗ ಅಗಸೋರು ಬಹಳ ಮಂದಿ ಆಗ್ಯಾರ. ಹಿಂಗ ದೀಪ ಹಚ್ಚೋರು ಬಹಳ ಮಂದಿ ಇದೆ, ಕಡ್ಡಿ ಕೊರ್ದು ಬೆಂಕಿ ಹಚ್ಚೋರು ಬಹಳ ಮಂದಿ ಆಗ್ಯಾರ. ಹಿಂಗ ಎಪ್ಪ ಹಾಕೋರು ಬಹಳ ಮಂದಿ ಇದ್ರೆ, ಹಿಂಗ ಉಪ್ಪು ಹಾಕೋರು ಬಹಳ ಮಂದಿ ಆಗ್ಯಾರ. ಅಂತ ಒಂದು ಕಾಲದಲ್ಲಿ ಭಕ್ತಿ ಭಾವ ಎಲ್ಲೈತಪ್ಪ ಅಂದ್ರೆ ನಿಲವಗಲ ಗ್ರಾಮದಲ್ಲೇ ಐತಿ ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ನಮ್ಮೆಲ್ಲರೂ ಕೂಡ ಒಳಿತನ್ನ ಆಗ್ಲಿ ಅಂತೇಳಿ ನನ್ನ 2 ಮಾತುಗಳನ್ನ ಜಗದ್ಗುರು ಮಹಾಸನ್ನಿಧರಿಗೆ ಅರ್ಪಿಸಿ ನಾನು ನಿರ್ಗಮಿಸ್ತೀನಿ ಅನ್ನುವಂಥದ್ದು ಹೇಳಿ ಶರಣ ಆಗ್ತೀನಿ.